ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿದು ಎನ್ಹ್ಯಾನ್ಸ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಯಾವ ಥರ ಸೆಲೆಬ್ರಿಟೀಸ್ ಥರ ಲುಕ್ ಬರಬೇಕು ಅಂದರೆ, ತುಂಬ ಬ್ಯೂಟಿಫುಲ್ ಆಗಿ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರಬೇಕು ಅಂದರೆ ಯಾವ ಒಂದು ರೆಮಿಡೀಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಅಂದರೆ ಈ ವ್ಲಾಗ್ನಲ್ಲಿ, ಆಯಿತಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದು ಯಾವ ಥರ ಮೆಥಡ್ ಮಾಡ್ಕೋಬೋದು ಅಂತ ಒಂದು ಆಯಿಲ್ ಪುಲ್ಲಿಂಗ್ದು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಯಾವ ಥರ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಿಮಗೆ ಅರ್ಥ ಆಗಲಿ ಅಂತ, ಆಯಿತಾ. ಸೊ ಅದು ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದೆಲ್ಲ ನಿಮಗೆ ರೆಡ್ಯೂಸ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಎಲ್ಲರಿಗೂ ಆಸೆ ಇರುತ್ತಲ್ಲ, ತುಂಬ ಪಿಂಪಲ್ಸ್ ಆದಾಗ ಮುಖ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಪಿಂಪಲ್ಸ್ ಇಲ್ಲದೆ ಕ್ಲಿಯರ್ ಸ್ಕಿನ್ ಬೇಕು ಅಂತ ಯಾರೆಲ್ಲ ಆಸೆ ಪಡ್ತಾ ಇದ್ದೀರಾ, ಅಂದರೆ ಅಟ್ರಾಕ್ಟಿವ್ ಆಗಿರುವ ಸ್ಕಿನ್ ಟೋನ್, ಟೆಕ್ಸ್ಚರ್ ಎಲ್ಲ ಕೂಡ ಚೇಂಜ್ ಆಗುತ್ತೆ, ಆಯಿತಾ. ಯಾವಾಗ ನೀವು ಆಯಿಲ್ ಪುಲ್ಲಿಂಗ್ ಮಾಡ್ತಿರೋ ಫ್ರೆಂಡ್ಸ್, ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಫಸ್ಟ್ನೇ ರೆಮಿಡಿ ಇದರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಸೆಲೆಬ್ರಿಟೀಸ್ ಯಾವ ಥರ ಅವರು ಯಾವ ಒಂದು ಟ್ರಿಕ್ನ ಯೂಸ್ ಮಾಡ್ತಾರೆ ಅನ್ನೋದನ್ನು ಫಸ್ಟ್ ರೆಮಿಡಿ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಈ ಒಂದು ರೆಮಿಡಿ ಮಾಡೋದ್ರಿಂದ ಏನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಯಾವ ಉಪಯೋಗ ನಿಮಗೆ ಬರುತ್ತೆ ಅಂದರೆ, ಸೊ ಇದು ಹುಡುಗಿರು ಇಬ್ಬರು ಮಾಡ್ಬೋದು, ಆಯಿತಾ. ಆಯಿಲ್ ಪುಲ್ಲಿಂಗ್ ಅನ್ನೋದು ನಾನು ಹೇಳ್ತೀನಿ ನೋಡಿ. ನೀವು ಆಯಿಲ್ ಪುಲ್ಲಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರೋ ಮಾಡೋದಕ್ಕೆ, ಸೊ ನೀವು ಹೆಂಗೆ ಮಾಡ್ಕೋಬೋದು ಅಂದರೆ ಫ್ರೆಂಡ್ಸ್, ಒಂದು 15 ಡೇಸ್ ಮಾಡಿ, 1 ತಿಂಗಳು ಮಾಡಿ, ನಿಮ್ಗೆ ಅದು ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂದರೆ ಕಂಟಿನ್ಯೂ ಆಗಿ ಮಾಡ್ಬೋದು, ಕಂಟಿನ್ಯೂಸ್ ಆಗಿ, ಆಯಿತಾ. ಸೊ ನಾನು ಫಸ್ಟು ಕೋಕೋನಟ್ ಆಯಿಲ್ನ ತೊಗೋತಾ ಇದ್ದೀನಿ. ಸೊ ಇದು ಯಾವ ಥರ ಕೋಕೋನಟ್ ಆಯಿಲ್ನ ತೊಗೋಬೇಕು ಅಂದರೆ, ಫಸ್ಟ್ ನಾನು ಹೇಳ್ಬಿಡ್ತೀನಿ, ಯಾಕಂದರೆ ಆಯಿಲ್ ಪುಲ್ಲಿಂಗ್ ಮಾಡುವಾಗ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸ್ಕಿನ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ನಿಮ್ಮದು ಬರೀ ಮುಖ ಅಲ್ಲ, ಫುಲ್ ಬಾಡಿದು ಕಲರ್ ಚೇಂಜ್ ಆಗುತ್ತೆ, ಆಯಿತಾ. ಫುಲ್ ನಿಮ್ಮದು ಬಾಡಿದು ಕಲರು ಚೇಂಜ್ ಆಗುತ್ತೆ, ಅಂದರೆ ಬೆಳ್ಳಗಾಗ್ತೀರಾ ಒಂದು ಸ್ವಲ್ಪ. ಇದರಲ್ಲೇ ನಾನು ಹೇಳೋದು, ತುಂಬ ಒಂದು ಸ್ವಲ್ಪ ನಿಮ್ಮದು ವೀಟಿಶ್ ಆಗಿದ್ದರೆ ಒಂದು ಸ್ವಲ್ಪ ಕಲರು ಇಂಪ್ರೂವ್ಮೆಂಟ್ ಆಗುತ್ತೆ, ಆ ಥರ. ಬೆಳ್ಳಗಿದ್ರೆ ಇನ್ನೂ ಜಾಸ್ತಿ ಬೆಳ್ಳಗಾಗಂಗೆ, ಕೆಂಪು ಕಾಣಂಗೆ, ಆ ಥರ, ಆಯಿತಾ. ಸೊ ಆ ಥರ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಂಗೆ, ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ಸೊ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಏನು ಗೊತ್ತಾ, ನಿಮ್ಮದು ಒಂದು ಏನೊಂದು ನೋಡಿ, ಹಲ್ಲೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ, ಬೆಳ್ಳಗಾಗುತ್ತೆ, ಹಲ್ಲೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ. ಪ್ಲಸ್ ನಿಮ್ಮದು ಒಂದು ಟಾಕ್ಸಿನ್ ಎಲ್ಲ ಏನೋ ಒಂದು ನಿಮ್ಗೆ ಹೇಳಲ್ಲ ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಏನು ಅಂದರೆ, ನಾವೇನು ಊಟ ಮಾಡಿ ಮಲಗಿರ್ತೀವೋ, ರಾತ್ರಿ ಮಲಗಿರ್ತೀವಲ್ಲ, ಸೊ ಆ ಡೇ ಫುಲ್ಲು ಏನು ಒಂದು ಬ್ಯಾಕ್ಟೀರಿಯಾಸ್ ಇರುತ್ತೋ ಅದೆಲ್ಲ ಮಾರ್ನಿಂಗ್ ಟೈಮಲ್ಲಿ ನಮ್ಮ ಬಾಯಲ್ಲೇ ಕೂತಿರುತ್ತೆ, ಆಯಿತಾ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಥರ ಬ್ಯಾಕ್ಟೀರಿಯಾಸು ಬಾಯಲ್ಲೇ ಇರುತ್ತೆ. ಸೊ ಯಾವಾಗ ನೀವು ಆಯಿಲ್ ಪುಲ್ಲಿಂಗ್ ಮಾಡ್ತಿರೋ ಫ್ರೆಂಡ್ಸ್, ಆಯಿಲ್ ಪುಲ್ಲಿಂಗ್ ಮಾಡಿದಾಗ ಏನು ಅಂದರೆ, ಆ ಬ್ಯಾಕ್ಟೀರಿಯಾಸ್ ಎಲ್ಲ ಆಯಿಲ್ ಒಳಗೆ ಸೇರ್ಕೊಂಡು ಯಾವಾಗ ನಾವು ಸ್ಪ್ಲಿಟ್ ಮಾಡ್ತೀವೋ ಎಲ್ಲ ಇದನ್ನು ಅದರಲ್ಲಿ ಬರುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂದರೆ, ಗುಡ್ ಬ್ಯಾಕ್ಟೀರಿಯಾಸ್ ಆಗಿರಲ್ಲ, ಅದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಆಗಿರುತ್ತೆ. ನಾನು ನಿಮಗೆ ಹೇಳ್ದೆ ಅಲ್ಲ, ನಮ್ಮದು ಗಟ್ ಹೆಲ್ತ್ ಚೆನ್ನಾಗಾಗಬೇಕು ಅಂದರೆ, ನಮ್ಮ ಬಾಡಿನಲ್ಲಿ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ, ಯಾವುದು ಗುಡ್ ಬ್ಯಾಕ್ಟೀರಿಯಾಸ್ ಮಾತ್ರ ಇರಬೇಕಾಯ್ತಾ. ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದ್ರೇ ಅದೆಲ್ಲ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದಿರ್ಬೋದು, ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಬರೋದಾಗಿರ್ಬೋದು, ಈವನ್ ಕಾಯಿಲೆಗಳು ಬರೋದಕ್ಕೂ ಅದು ದಾರಿ ಮಾಡಿಕೊಡುತ್ತೆ. ಸೊ ಯಾವಾಗ ನೀವು ಈ ಥರ ಒಂದು ಮಾಡ್ತಿರೋ ಫಿಟ್ ಆಗಿರ್ತೀರ. ಸೊ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಾಟ್ ಓನ್ಲಿ ಮುಖದ್ದು ಅಂತಲ್ಲ, ಇದು ಮಾಡೋದ್ರಿಂದ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತೀರಾ, ಆಯಿತಾ. ಸೊ ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ಸೊ ಟ್ರೈ ಮಾಡಿ ಇದನ್ನು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ 1 ಸ್ಪೂನಷ್ಟು ನಾನು ಆಯಿಲ್ನ ತೊಗೋತಾ ಇದ್ದೀನಿ. ಸೊ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಇದಾಗುತ್ತೆ, ಮುಖ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ. ನಾನು ಹೇಳಿದ್ನಲ್ಲ, ಬ್ಯಾಕ್ಟೀರಿಯಾಸ್ ಎಲ್ಲ ಬಂದ್ಬಿಡುತ್ತೆ ಯಾವಾಗ ನೀವು ಮಾಡ್ತೀರೋ. ಸೊ ಇದು ಹೇಗೆ ಮಾಡಬೇಕು ಅಂದರೆ, 1 ಸ್ಪೂನ್ನ ಬಾಯೊಳಗೆ ಹಾಕೋಬೇಕು. ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ. ಸೊ ನಾನು ಇದು ಮಾಡುವಾಗ ಮಾತಾಡೋಕ್ಕಾಗಲ್ಲ, ಜಸ್ಟ್ ಅದು ಹೇಗೆ ಮೂಮೆಂಟ್ ಹೇಗೆ ಅಂತ ತೋರಿಸ್ತೀನಿ ಬನ್ನಿ.
ಸೊ ಆಯಿತಾ ಫ್ರೆಂಡ್ಸ್, ಅದನ್ನು ಸ್ಪ್ಲಿಟ್ ಮಾಡಿ ಬಂದೆ. ಸೊ ನಿಮಗೆ ಆಯಿಲ್ ಇರೋದೆಲ್ಲ ವೈಟ್ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲ ಒಂಥರ ವೈಟ್ ಕಲರ್, ಆಯಿಲೇ ಕಾಣಿಸಲ್ಲ ಅದರಲ್ಲಿ, ಆಯಿತಾ. ಫುಲ್ ಒಂದು ವೈಟ್ ಕಲರ್ ಥರ ಬಂದಿರುತ್ತೆ. ಜಸ್ಟ್ ನಾನು ಸ್ಪ್ಲಿಟ್ ಮಾಡಿ ಬಂದೆ. ಮತ್ತು ಇನ್ನೊಂದು ಹೇಳ್ತೀನಿ, ಸ್ಪ್ಲಿಟ್ ಮಾಡಿ ಬರುವಾಗ ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಬಾಯಿ ಮುಕ್ಕಳಿಸ್ಬಿಟ್ಟು ಬನ್ನಿ. ಸೊ ಅವಾಗ ಏನೇ ಒಂದು ನಿಮ್ಮದು ಬ್ಯಾಕ್ಟೀರಿಯಾಸ್ ಇರುತ್ತೋ ಎಲ್ಲ ಹೊರಟೋಗುತ್ತೆ. ಸೊ ಅದು ಯಾವಾಗ ಮಾಡಬೇಕು ಅಂದರೆ ಎಂಟಿ ಸ್ಟಮಕಲ್ಲಿ ಮಾಡಬೇಕು. ಬೆಳಗ್ಗೆ ಮಾರ್ನಿಂಗ್ ಎದ್ದು ಹೇಳ್ತೀರಲ್ಲ, ಸೊ ಬ್ರಷ್ ಏನು ಮಾಡೋಂಗಿಲ್ಲ, ಜಸ್ಟ್ ಇದು ಆಯಿಲ್ ಪುಲ್ಲಿಂಗ್ ಮಾಡಿ. ಸೊ ನಿಮಗೆ ಗೊತ್ತಾ, ಸೆಲೆಬ್ರಿಟೀಸ್ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಮಲೈಕಾ ಅರೋರಾ ಆಗಿರ್ಬೋದು, ಈವನ್ ನಮ್ಮ ಎಲ್ಲ ಫಿಲಮ್ ಆ್ಯಕ್ಟ್ರೆಸಸ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಆ್ಯಕ್ಟ್ರೆಸಸ್ ಇರ್ಬೋದು, ಅದಕ್ಕೆ ಸೆಲೆಬ್ರಿಟೀಸ್ ಅಂತ ಕೊಟ್ಟಿದ್ದು. ಸೊ ಎಲ್ಲರೂ ತುಂಬ ಇದನ್ನೇ ಟ್ರೈ ಮಾಡ್ತಾರೆ, ಆಯಿತಾ. ಯಾಕೆಂದರೆ ಅವ್ರದ್ದು ಮುಖ ಚೆನ್ನಾಗಾಗೋದ್ರ ಜೊತೆಗೆ ಅವ್ರದ್ದು ಇದು ಏನು ಹೇಳಿ, ಫೇಸ್ ಯೋಗ ಥರನೂ ಇದು ವರ್ಕ್ ಮಾಡುತ್ತೆ, ಗೊತ್ತಾ. ನಿಮ್ಮದು ಏನಾರ ರಿಂಕಲ್ಸ್ ಇರೋದಾಗಿರ್ಬೋದು, ಸ್ಯಾಗಿಂಗ್ ಮುಖ ಜೋತ್ ಬಿದ್ದಂಗೆ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಈ ಕಣ್ ಕೆಳಗೆ ಪಫಿನೆಸ್ ಅಂತಾರಲ್ಲ, ಸೊ ಅದೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ ಯಾವಾಗ ಇದು ಮಾಡ್ತಿರೋದು. ಜಸ್ಟ್ ನಾವು ಒಂದು ಮೂಮೆಂಟ್ ಕೊಡ್ತೀವಿ ನೋಡಿ, ಅದಕ್ಕೆ ನಾನು ಮಾತಾಡೋಂಗಿರಲಿಲ್ಲ, ಅದಕ್ಕೆ ಹೇಳಿದ್ದು. ಜಸ್ಟ್ ಈ ಥರ ಮಾಡುವಾಗ ಅದು ಒಳಗೆ ನುಂಗಬಾರ್ದು ನೀವು, ಆಯಿತಾ. ಯಾವುದೇ ಕಾರಣಕ್ಕೂ ನುಂಗಬಾರ್ದು, ಅದು ಆ್ಯಕ್ಚುಲಿ ಅಭ್ಯಾಸ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನೀವು ಅದನ್ನು ಯಾವ ಒಂದು ನಾನು ನೋಡಿ ವರ್ಜಿನ್ ಕೋಕೋನಟ್ ಆಯಿಲ್ನೇ ನಾನು ತೊಗೊಂಡಿರೋದು, ಕೋಲ್ಡ್ ಪ್ರೆಸ್ಡ್ ಆಯಿಲ್ನೇ ನಾನು ಯೂಸ್ ಮಾಡಿರೋದು, ಕೋಕೋನಟ್ದು. ಸೊ ಅದನ್ನು ಯೂಸ್ ಮಾಡಬೇಕು. ನೀವು ಬೇರೆ ಯಾವುದೋ ತೊಗೊಂಡು ಬ್ರ್ಯಾಂಡ್ ಹೆಸರೆಲ್ಲ ಹೇಳೋಕ್ಕೋಗಲ್ಲ, ಗೊತ್ತಲ್ಲ, ತಲೆಗೆ ಹಚ್ಕೋತಿರಲ್ಲ, ಅದನ್ನೆಲ್ಲ ಹಾಕೊಂಡ್ಬಿಡ್ಬಿಡಿ. ಏಕೆಂದರೆ ನಾವು ಇಂಟೇಕ್ ಮಾಡೋದ್ರ ಯಾವುದನ್ನ ನಾವು ಬಾಯಿಗೆ ಹಾಕ್ಕೊಂಡು ಮಾಡೋದ್ರಿಂದ ಫ್ರೆಂಡ್ಸ್, ಸೊ ಅದಕ್ಕೆ ಅದು ವರ್ಜಿನ್ ಕೋಕೋನಟ್ ಆಯಿಲೇ ಇರಬೇಕು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತಲ್ಲ. ಸೊ ಎಲ್ಲಾರ ನೋಡಿ ಸಿಗುತ್ತೆ ಸೂಪರ್ ಮಾರ್ಕೆಟ್ಸಲ್ಲಿ. ಸೊ ಏನು ಗೊತ್ತಾ, ಸಿಕ್ಕಾವಡೆ ಕ್ಯೂಟಾಗಿ ಆಗ್ತೀರಾ, ತುಂಬ ಚೆನ್ನಾಗಿ ಫ್ರೆಶ್ ಲುಕಿಂಗ್ ಸ್ಕಿನ್ ಬರುತ್ತೆ. ಈ ಸಮ್ಮರಲ್ಲೂ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಎಲ್ಲ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬಂದು ಬಾಯಲ್ಲಿ ಸೇರಿಕೊಂಡಿರುತ್ತೆ. ಯಾವಾಗ ನಾವು ಅದನ್ನು ಸ್ಪ್ಲಿಟ್ ಮಾಡ್ತೀವೋ ಸೊ ಎಲ್ಲ ಹೊರಟೋಗುತ್ತೆ. ಸೊ ಕ್ಲಿಯರ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಬನ್ನಿ, ಇದಾಗಿತ್ತು ಮೊದಲನೇ ಟಿಪ್, ಆಯಿತಾ. ಸೊ ಎರಡನೇದು ಹೇಳ್ತೀನಿ ಬನ್ನಿ ಈಗ. ಸೊ ಎರಡನೇ ಟಿಪ್ ಹೇಳ. ಸೊ ಎರಡನೇ ಟಿಪ್ಪು ಕಪೋಲ ಕ್ರಿಯಾ ಅಂತ ಬರುತ್ತೆ ಫ್ರೆಂಡ್ಸ್, ಆಯಿತಾ. ಕಪೋಲ ಕ್ರಿಯಾ ನಿಮಗೆ ಗೊತ್ತಲ್ಲ, ಆಂಜನೇಯಂದು ಒಂದು ಯೋಗ ಮೆಥಡ್ ಅಂತಲೂ ಕೂಡ ಇದನ್ನು ಹನುಮಾನ್ದು ಯೋಗ ಕ್ರಿಯೆ ಅಂತಲೂ ಕರೀತಾರೆ ಇದನ್ನು, ಆಯಿತಾ. ನಾವು ಯೋಗ ಅದು ಮಾಡ್ತೀವಲ್ಲ, ಸೊ ಅದರಲ್ಲಿ ಕಪೋಲ ಕ್ರಿಯಾ ಆ ಥರ ಬರುತ್ತೆ. ಸೊ ಇದು ತುಂಬಾ ಈಸಿ ಇರುತ್ತೆ. ಬಟ್ ಏನು ಗೊತ್ತಾ, ನಿಮಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಒಂದು ಲೆಫ್ಟ್ ಮೂಗನ್ನು ಹಿಂಗೆ ಮುಚ್ಕೊಂಬಿಡಿ, ರೈಟ್ ಮೂಗಿಂದ ಉಸಿರು ತಗೋಬೇಕಾಗತ್ತೆ. ಬಲಗಡೆ ಮೂಗುದು ಇದರಿಂದ ಉಸಿರನ್ನ ತಗೊಳ್ಳಿ, ಒಳಗಡೆ ತಗೋಬೇಕು, ಬ್ರೀತ್ ಇನ್ ಮಾಡಬೇಕು. ಮತ್ತು ನಾನು ತೋರಿಸ್ತೀನಿ ನೋಡಿ ಹೆಂಗೆ ಮಾಡೋದು ಅಂತ. ಯಾವಾಗ ನೀವು ಬ್ರೀತ್ ಇನ್ ಮಾಡ್ತೀರೋ ಅದನ್ನು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡುವಾಗ ಅಂತ ಈ ಕೆನ್ನೆನ ಚೀಕ್ಸ್ನ ನೀವು ಉಬ್ಬಿಸ್ಕೋಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಡುಮ್ಮುಗೆ ಮಾಡ್ಕೋಬೇಕು. ಹೇಗೆ ಆಂಜನೇಯ ದೇವ್ರದ್ದು ಇರುತ್ತಲ್ಲ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಕಡೆ ಮೂಗಿಂದ, ಬಲಗಡೆ ಮೂಗಿಂದ ಉಸಿರನ್ನ ಒಳಗೆ ತಗೋಬೇಕು. ಬ್ರೀತ್ ಇನ್ ಮಾಡಿ, ಎಷ್ಟು ತಗೊಳಕ್ಕಾಗುತ್ತೋ ತಗೊಂಡು ಹೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡುವಾಗ ಕೆನ್ನೆ ಊದಿಸ್ಕೊಂಬಿಡಿ. ಆಮೇಲೆ ನೀವು ಎಡಗಡೆ ಮೂಗಿಂದ ಉಸಿರನ್ನ ಬಿಡಬೇಕು. ಯಾವಾಗ ಡುಮ್ಮೂಗ್ ಮಾಡ್ಕೊಂಡಿರ್ತೀರೋ ಸೊ ಆ ಉಸಿರನ್ನ ಕೆಳಗಡೆ ಬಿಡಬೇಕಾಗುತ್ತೆ. ಸೊ ಇದು ಮಾಡೋದ್ರಿಂದ ಏನು ಗೊತ್ತಾ, ಇದು ಒಂಥರ ಫೇಸ್ ಯೋಗ ಥರ ವರ್ಕ್ ಮಾಡುತ್ತೆ. ಇದರಿಂದ ಏನು ಗೊತ್ತಾ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಬರಲ್ಲ, ಪಿಂಪಲ್ಸ್ ಬರಲ್ಲ, ಮತ್ತು ನಿಮ್ಮದು ಫೇಸ್ ಕ್ಲಿಯರ್ ಆಗ್ತಾ ಬರುತ್ತೆ, ಮತ್ತು ನಿಮ್ಮದು ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ. ಸೊ ಯಾರಿಗೆಲ್ಲ ಆಸೆ ಇದೆ ಯಂಗರ್ ಲುಕಿಂಗ್ ಸ್ಕಿನ್ ಬೇಕು ಅಂತ, ಮತ್ತು ಬ್ಯೂಟಿಫುಲ್ ಕೂದಲು ಬೇಕು ಅಂತ, ಸೊ ಅವರೆಲ್ಲ ಇದನ್ನು ಟ್ರೈ ಮಾಡಿ, ಆಯಿತಾ. ಸೊ ಕಪೋಲ ಕ್ರಿಯಾ ಅಂತಾರೆ. ಸೊ ಇದೇನು ಗೊತ್ತಾ, ಒಂದು 4-5 ಸಲ ಮಾಡ್ಕೊಳ್ಳಿ. 10 ಸೆಕೆಂಡ್ಸಲ್ಲಿ ಬಿಡಬೇಕು. ಸೊ ನೋಡಿ ನಾನು ತೋರಿಸ್ತೀನಿ. ಹತ್ತು ಸೆಕೆಂಡ್ ಹೋಲ್ಡ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನೋಡಿ. ಆಯಿತಾ, ಆ ಥರ. ಸೊ ನೀವು ಹೋಲ್ಡ್ ಮಾಡುವಾಗ ಕೆನ್ನೆ ಊದಿರಬೇಕು ಹಿಂಗೆ.
ಸೊ ಆ ಊದಿರೋ ಇದರಲ್ಲೇ ನಿಮ್ಗೆ 10 ಸೆಕೆಂಡ್ ಇರಬೇಕು. ಆಮೇಲೆ ನೀವು ಅದನ್ನು ರಿಲೀಸ್ ಮಾಡಬೇಕು, ಆ ಒಂದು ಬ್ರೀತ್ ಇನ್ ಬ್ರೀತ್ ಔಟ್ ಆ ಥರ ಆಯಿತಾ. ಬ್ರೀತ್ ಇನ್ ಬ್ರೀತ್ ಔಟ್. ಫಸ್ಟು ಎಡಗಡೆ ಇದರಲ್ಲಿ ಒಂದು ಹ್ಯಾಂಡನ್ನು ಹಿಂಗೆ ಬಳಸ್ಕೊಳ್ಳಿ, ಅಂದರೆ ನಿಮಗೆ ಕಷ್ಟ ಆಗುತ್ತಿಲ್ಲ ಅಂದರೆ ಮಾಡೋಕ್ಕೆ. ಒಂದು ಮೂಗನ್ನ ಮುಚ್ಚಿಬಿಟ್ಟು ಒಂದು ಮೂಗು ದ್ವಾರನ ಇನ್ನೊಂದು ಕಡೆಯಿಂದ ಅಂದರೆ ರೈಟ್ ಇದರಿಂದ ನೀವು ಉಸಿರು ತಗೋಬೇಕು, ಲೆಫ್ಟ್ ಉಬ್ಬಿಸ್ಕೊಂಬಿಟ್ಟು ಆಮೇಲೆ ಲೆಫ್ಟ್ ಇದರಿಂದ ಉಸಿರು ಬಿಡಬೇಕು. ಒಂದೇ ಮೂಗಲ್ಲಿ ತಗೊಂಡು ಒಂದೇ ಮೂಗಲ್ಲಿ ಮಾಡಬಾರ್ದು. ಸೊ ಅದನ್ನು ಕಪೋಲ ಕ್ರಿಯಾ ಅಂತಾರೆ. ಇದು ಯೋಗ ಇದರಲ್ಲಿ ಬರುತ್ತೆ. ಸೊ ಇದು ಏನು ಗೊತ್ತಾ, ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ಕೊಡ್ತಾ ಇರೋದು. ಮತ್ತು ಇನ್ನೊಂದಿದೆ ಫ್ರೆಂಡ್ಸ್, ಒಂದು ಸ್ವಿಚ್ ವರ್ಡ್ ಇದೆ ಆಯಿತಾ. ಅದು ಯಾವ ಥರ ಅಂದರೆ ಸೂಪರ್ಬ್ ಆಗಿರುವಂತಹ ಒಂದು ಸಿಜಲ್ದು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದೇನು ಗೊತ್ತಾ, ಅದರದ್ದು ಒಂದು ಇದು ಇದೆ, ಸ್ವಿಚ್ ವರ್ಡ್ದು ಇದೆ. ಸೊ ಅದನ್ನು ನೀವು ಚಾಂಟ್ ಮಾಡೋದ್ರಿಂದ ಏನು ಅಂದರೆ ನಿಮ್ಮದು ತುಂಬ ಚೆನ್ನಾಗಿರುವ ಸ್ಕಿನ್ ಬರುತ್ತೆ, ಪ್ಲಸ್ ಏರ್ ಬರುತ್ತೆ ಆಯಿತಾ. ಆಮೇಲೆ ಲವ್ ಅಟ್ರಾಕ್ಷನ್ ಕೂಡ ಆಗುತ್ತೆ, ಅಂದರೆ ಯಾರ ಹುಡುಗಿ ಇದು ಇಷ್ಟಪಡ್ತಾ ಇರ್ಬೋದು, ಏನೋ ಒಂದು ಅಟ್ರಾಕ್ಷನ್ ಬರುತ್ತೆ. ಪ್ಲಸ್ ನಿಮ್ಮದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಇದು ಬರುತ್ತೆ, ಗ್ಲ್ಯಾಮರಸ್ ಲುಕ್ ಅಂತಾರಲ್ಲ. ಸೊ ಆ ಥರ ಅಂದರೆ ಬ್ಯೂಟಿಫುಲ್ ಕೂದಲು ಚೆನ್ನಾಗಿರುತ್ತೆ, ಪ್ಲಸ್ ನಿಮ್ಮದು ಮುಖನೂ ಚೆನ್ನಾಗಿರುತ್ತೆ ಆ ಥರ. ಸೊ ಯಾರಿಗೆಲ್ಲ ಆಸೆ ಪಡ್ತಾ ಇದ್ದಾರೆ, ತುಂಬ ಜನ ಇವಾಗ ಯಂಗ್ಸ್ಟರ್ಸ್ ಹುಡುಗಿರೆಲ್ಲ ಕೇಳ್ತಾ ಇರ್ತೀರಲ್ಲ ಬ್ಯೂಟಿಫುಲ್ ಸ್ಕಿನ್ ಆಗಬೇಕು ಅಂತ ಯಾವುದಿದೆ ಅಂತ. ಸೊ ಗ್ರೆಮೋರಿ ಅಂತ ಆಯಿತಾ, ಗ್ರೆಮೋರಿ ಅಂತ ಅದು ಒಂದು ಸ್ಪೆಲ್ ಆ್ಯಕ್ಚುಲಿ ಅದು. ಸೊ ಅದ್ರದ್ದೊಂದು ಸಿಜಲ್ನ ನಾನು ಬರೆದು ತೋರಿಸ್ತೀನಿ, ಅದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಏನು ಗೊತ್ತಾ, ಅದು ಯಾವ ಥರ ಆ ಸ್ಪೆಲ್ನ ಮಾಡಬೇಕು ಅನ್ನೋದು ನಾನು ಈ ಒಂದು ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್, ಯಾಕೆಂದರೆ ಇದೆಲ್ಲ ಏನು ಗೊತ್ತಾ ತುಂಬಾ ಒಂಥರ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಒಂದು ಹಿಂದೂ ಇದರಲ್ಲಿ ಒಂದು ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋ ದೇವ್ರದ್ದು ಒಂದು ಮಂತ್ರ ಇದೆ. ನಿಮಗೆ ನಂದು ಹಳೆ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಹೊಸದಾಗಿ ನನ್ನ ವ್ಲಾಗ್ ನೋಡ್ತಾ ಇರೋರು ಗೊತ್ತಿರಲ್ಲ. ಸೊ ಅದು ಹೇಳಲ್ಲ, ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಸೊ ಇಂದ್ರಾಣಿ ತ್ರಿಪುರ ಸುಂದರಿ ಲಲಿತಾ ಸಹಸ್ರನಾಮ ಆಯಿತಾ. ಲಲಿತಾ ಸಹಸ್ರನಾಮದಲ್ಲಿ ದೇವ್ರದ್ದು ಹೆಸರು ಮೆನ್ಷನ್ ಆಗಿರುತ್ತೆ. ಸೊ ಅದೇನು ಅಂದರೆ ನಮ್ಮದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದು ಆಯಿತಾ. ಲಲಿತಾ ಸಹಸ್ರನಾಮ ನೀವು ಕೇಳ್ಕೊಳ್ತಾ ಬಂದರೆ ಅದರಲ್ಲಿ ಎಲ್ಲ ದೇವತೆಗಳದ್ದು ಹೆಸರು ಬರುತ್ತೆ. ಸಹಸ್ರನಾಮ ಅಂದ್ರೇನು, 1000 ಹೆಸರುಗಳಿರುತ್ತೆ. ಸೊ ಆಯಿತಾ. ಸೊ ಅದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಮುಖದ ಸೌಂದರ್ಯ ವರ್ಧಿಸೋಕ್ಕೆ ಅಂದರೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾವುದೇ ಇರೋದು ಅಂದರೆ ಇಂದ್ರಾಣಿ ತ್ರಿಪುರ ಸುಂದರಿ ಅಂತ. ಏನಿಲ್ಲ, ನೀವು ಎದ್ದ ತಕ್ಷಣ ಬೆಳಗ್ಗೆ ಒಂದು 51 ಟೈಮ್ಸು ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ ಆ ಥರ ಹೇಳ್ಕೊಳ್ತಾ ಬಂದರೆ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಅಂದರೆ ಮುಖದ ಸೌಂದರ್ಯ ಹೆಚ್ಚಿಸ್ಕೋಬೋದು ಆಯಿತಾ. ಸೊ ಆ ಥರ ಮಾಡಿ. ಮತ್ತು ಇನ್ನೊಂದು ನಾನು ಸಿಜಲ್ದು ಹೇಳ್ಕೊಡ್ತಾ ಇದ್ದೀನಿ, ಇದು ಸೂಪರ್ಬ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ನಿಮ್ಗೆ ಗೊತ್ತಿಲ್ಲ, ಇದು ಸಿಕ್ಕಾಡೆ ಬ್ಯೂಟಿ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಎಷ್ಟೇ ಕಲರ್ ಕಪ್ಪಿರ್ಬೋದು, ಬೆಳ್ಳಗಿರ್ಬೋದು, ವೀಟಿಶ್ ಆಗಿರ್ಬೋದು, ಯಾವುದೇ ಒಂದು ಕಾಂಪ್ಲೆಕ್ಷನ್ ನಿಮ್ದಾಗಿರ್ಬೋದು. ಸೊ ಅದನ್ನು ಒಂಥರ ನೋಡಿದ ತಕ್ಷಣ, ಯಾರು ನಿಮ್ಮನ್ನ ನೋಡಿದ ತಕ್ಷಣ ಇನ್ನೊಂದು ಸಲ ಇವ್ರನ್ನ ನೋಡಬೇಕು ಅಂತ ಒಂಥರ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಲುಕ್ ನಿಮಗೆ ಬರಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಸೊ ಇದನ್ನು ಟ್ರೈ ಮಾಡಿ ಆಯಿತಾ. ಸೊ ಬನ್ನಿ ಹೇಳ್ತೀನಿ. ಸೊ ಗ್ರೆಮೋರಿ ಅಂತ ಒಂದು ಏನೋ ಒಂದು ಸ್ಪೆಲ್ದು ನಾವು ಮಾಡ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಇದಕ್ಕೆ ನನಗೆ ರೆಡ್ ಕ್ಯಾಂಡಲ್ ಬೇಕಾಗುತ್ತೆ. ಸೊ ನೀವು ಈ ಥರ ರೆಡ್ ಅಂದರೆ ಒಂದು ಸ್ವಲ್ಪ ಪಿಂಕಿಶ್ ಇರ್ಬೋದು, ಇಲ್ಲ ರೆಡ್ ಕಾಂಬಿನೇಷನಲ್ಲಿ ನೋಡ್ಕೊಳ್ಳಿ. ಬ್ರಿಕ್ ಕಲರ್ ಹಾರ ಇರ್ಬೋದು, ರೆಡ್ ಹಾರ ಇರ್ಬೋದು, ಒಂಚೂರು ಪಿಂಕಿಶ್ ಹಾರ ಇರ್ಬೋದು, ಒಟ್ಟಿನಲ್ಲಿ ರೆಡ್ ಕಲರಲ್ಲಿ ಅದು ಸಿಗಬೇಕಾಗುತ್ತೆ, ಅಂದರೆ ಕಾಣಿಸ್ಬೇಕು, ರೆಡ್ ಕಲರಲ್ಲೇ ಇದು ಮಾಡಬೇಕು ಆಯಿತಾ. ಸೊ ಅದು ಹೇಗೆ ಮಾಡೋದು ಅಂತ ಒಂದು ಸಿಜಲ್ ಇದೆ, ಅದಕ್ಕೆ ಒಂದು ಸಿಜಲ್ನ ಬರೆದು ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಅದನ್ನು ಬರೆದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಈ ಕಡೆ ಒಂದು ಸಿಜಲ್ ಬರಿತೀನಿ ನಾನೀಗ. ಸೊ ಅದು ಬರೆದಾದ್ಮೇಲೆ ಹಿಂದೆ ನೀವೇನು ಬರಿಬೇಕು ಅಂದರೆ ನಿಮ್ಮ ಒಂದು ಹೆಸರು ಬರ್ಕೋಬೇಕು. ಸೊ ಅದು ಯಾವ ಕಲರ್ ಇಂಕ್ ಪೆನ್ ಅಂದರೆ ಸೇಮ್ ಅಗೇನ್ ರೆಡ್ ಕಲರೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಕಲರ್ ಇದರಲ್ಲಿ ನೀವು ನಿಮ್ಮ ಹೆಸರನ್ನು ಬರ್ಕೋಬೇಕು. ಸೊ ನಾನು ನಂದು ತೇಜಸ್ವಿನಿ ಅಂತ ಬರ್ಕೋತಾ ಇದ್ದೀನಿ. ಸೊ ಮೇಲ್ಗಡೆ ನಿಮ್ಮ ಒಂದು ಹೆಸರನ್ನ ಹಾಕೋಬೇಕು. ಮತ್ತು ನಿಮ್ಮ ಒಂದು ವಿಶ್, ಏನು ನಿಮ್ಮದು ವಿಶ್, ಫಾರ್ ಎಕ್ಸಾಂಪಲ್ ನೀವು ಯಾವುದಕ್ಕೆ ನೀವು ಕೇಳ್ಕೊತಾ ಇದ್ದೀರಾ, ಬ್ಯೂಟಿ ಎನ್ಹ್ಯಾನ್ಸ್ ಆಗೋಕ್ಕೆ ನೀವು ಅಂದ್ಕೊಳ್ಳಿ ಅಕಸ್ಮಾತ್ ನಿಮ್ಮದು ಪಿಗ್ಮೆಂಟೇಷನ್ ಹೋಗಬೇಕು ಅಂತ ಇದ್ದರೆ, ಸೊ ನೀವು ಹೆಂಗೆ ಬರೀಬೇಕು ಅಂದರೆ ನಂದು ಪಿಗ್ಮೆಂಟೇಷನ್ ಕ್ಲಿಯರ್ ಆಗಿದೆ ಅಂತ, ನಂದು ಕ್ಲಿಯರ್ ಸ್ಕಿನ್ ಆಗಿದೆ ಅಂತ. ಸೊ ಆ ಥರ ಬರ್ಕೊಳ್ಳಿ, ಕನ್ನಡದಲ್ಲೇ ಬರ್ಕೊಳ್ಳಿ, ಇಲ್ಲ ಇಂಗ್ಲೀಷಲ್ಲಾರ ಬರ್ಕೊಳ್ಳಿ, ನಿಮ್ಮ ಇಷ್ಟ. ನಿಮ್ಗೆ ಯಾವ ಲ್ಯಾಂಗ್ವೇಜು ನಿಮಗೆ ಈಸಿಯಾಗಿ ಕನ್ವೀನಿಯೆಂಟ್ ಆಗಿರುತ್ತೋ ಸೊ ಆ ಲ್ಯಾಂಗ್ವೇಜಲ್ಲಿ ಬರ್ಕೊಳ್ಳಿ ಆಯಿತಾ. ಸೊ ಆ ಥರ. ಸೊ ಮತ್ತು ಇದು ಏನು ಅಂದರೆ ತುಂಬ ಅಟ್ರ್ಯಾಕ್ಷನ್ ಬರೋಂಗೆ ಮಾಡೋ ಅಂದರೆ ಸ್ಪೆಲ್ ಇದು ಆಯಿತಾ. ಸೊ ಅದೊಂದು ಡೆಚೀಸ್ ಅಂತ ಇದು ಬರುತ್ತೆ ನೋಡಿ. ಸೊ ಅದರಲ್ಲಿ ಬರುವಂತಹ ಒಂದು ಸ್ಪೆಲ್ ಆಗಿರುತ್ತೆ, ಫಾರಿನ್ದು ಇದ್ರದ್ದು ಆಯಿತಾ.
ಸೊ ಅದು ನೀವು ಹೆಂಗೆ ಅಂದರೆ ಇದು ನಿಮ್ಮದು ಯಾವುದೇ ಒಂದು ವಿಶ್ನ ಫುಲ್ಫಿಲ್ ಮಾಡುತ್ತೆ ಫ್ರೆಂಡ್ಸ್, ಆಯಿತಾ. ನೀವು ಈವನ್ ಏನು ಅಂದರೆ ನಿಮಗೆ ಮನಿ ಅಬಂಡೆನ್ಸ್ಗೂ ಕೇಳ್ಕೊಬೋದು, ದುಡ್ಡಿಗೂ ಕೇಳ್ಕೊಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಇದು ಏನು ಅಂದರೆ ಇರೋದು ಏನಕ್ಕೆ ಅಂದರೆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋಕ್ಕೆ ಇರೋದು, ಆಯಿತಾ. ನಮ್ಮ ಒಂದು ಸೌಂದರ್ಯನ ಜಾಸ್ತಿ ಇನ್ಕ್ರೀಸ್ ಮಾಡುವಂತಹ ಒಂದು ಸ್ಪೆಲ್ ಆಗಿರುತ್ತೆ ಇದು. ಸೊ ಅದಕ್ಕೋಸ್ಕರ ನೀವು ಹೆಂಗೆ ಕೇಳ್ಕೊಬೋದು ಅಂದರೆ ನನ್ನ ಮುಖ ನಾನು ಹಂಗೆ ಬರ್ಕೊತೀನಿ, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಜಸ್ಟ್ ಅದೊಂದು ಬರೀ ಸರ್. ಸೊ ನಾನು ಅದೇ ಬರ್ಕೋತೀನಿ, ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಬರ್ಕೋತಾ ಇದ್ದೀನಿ, ಆಯಿತಾ. ಸೊ ನಾನು ಐ ಆಮ್ ಸೋ ಬ್ಯೂಟಿಫುಲ್. ಸೊ ಅದೊಂದೇ ಸಾಕಲ್ಲ ಫ್ರೆಂಡ್ಸ್. ಸೊ ಅದರಲ್ಲೇ ಇಲ್ಲ ಬರುತ್ತಲ್ವಾ. ಸೊ ಮುಖನೂ ಕ್ಲಿಯರ್ ಇರುತ್ತೆ, ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರ್ತೀವಿ. ಬ್ಯೂಟಿಫುಲ್ ಇದು ಬಂದಾಗ ಹೇರ್ ಕೂದಲು ಕೂಡ ತುಂಬ ಚೆನ್ನಾಗಿದೆ ಅಂತ ಬರ್ಕೋಬೋದು. ಸೊ 2 ವಿಶ್ ಬರ್ಕೊಳ್ಳಿ ನಿಮ್ಮ ಇಷ್ಟ, ಆಯಿತಾ. ಸೊ ನಾನು ಹಾಕೊತಾ ಇದ್ದೀನಿ ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ, ಆಯಿತಾ. ಸೊ ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ. ಸೊ ಎಲ್ಲ ಇವಾಗೆಲ್ಲ ಬ್ಯೂಟಿ ಕ್ರೇಜ್ ಅಲ್ಲ, ಸೊ ಅದಕ್ಕೋಸ್ಕರ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ನಾನು ಬರ್ಕೊಂಡಿದ್ದೀನಿ. ಸೊ ಇದು ಕೆಳಗಿಟ್ಟು ತೋರಿಸ್ತೀನಿ. ಸೊ ಮೇಲ್ಗಡೆ ನನ್ನ ಹೆಸ್ರು ಹಾಕ್ಕೊಂಡಿದ್ದೀನಿ, ನನ್ನ ಹೆಸ್ರು ಹಾಕೊಂಡ್ಬಿಡ್ಬೇಡಿ, ನಿಮ್ಮ ಹೆಸ್ರು ಹಾಕ್ಕೊಳ್ಳಿ. ಸೊ ಮೇಲ್ಗಡೆ ತೇಜಸ್ವಿನಿ ಅಂತ ಹಾಕ್ಕೊಂಡಿದ್ದೀನಿ. ಸೊ ಕೆಳಗಡೆ ಐ ಆಮ್ ಸೋ ಬ್ಯೂಟಿಫುಲ್. ಇದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ಲ. ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಬರ್ಕೊಂಡಿದ್ದೀನಿ. ಮತ್ತು ಬರೀ ಬ್ಯೂಟಿ ಇದ್ದರೆ ಸಾಕಾ, ಕೂದಲು ಚೆನ್ನಾಗಿರ್ಬೇಕಲ್ವಾ. ಸೊ ಒಂದು ಪರ್ಫೆಕ್ಟ್ ನಿಮಗೆ ಲುಕ್ ಬೇಕು ಅಂದರೆ ನಿಮ್ಮದು ಕೂದಲು ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೆ ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ. ಸೊ ನನಗೆ ಸಂಧ್ಯಾ ಅನಿಸುತ್ತೆ, ಸಂಧ್ಯಾ ನೀವು ಕೇಳ್ತಾ ಇದ್ರಿ ಅಲ್ಲ ಕೂದಲು ತುಂಬ ಚೆನ್ನಾಗಿ ಬರೋದಕ್ಕೆ ಏನು ಅಂತ. ಸೊ ನೀವು ಇದೊಂದು ಮಾಡಿ ಸಾಕು, ಆಯಿತಾ. ಸೊ ನಾನು ಏನೊಂದು ಇವಾಗ ಡೆಮೋ ಮಾಡೇ ತೋರಿಸ್ತಾ ಇದ್ದೀನಿ. ಸೊ ಅದು ಈಸಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಂದು ವ್ಲಾಗ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಹೇಳಿದ್ದು ಯಾರಿಗಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ, ಆಯಿತಾ. ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ನಿಮ್ಮ ನೇಮ್ ಹಾಕ್ಕೊಳ್ಳಿ ಮತ್ತು 2 ವಿಶ್ ಹಾಕ್ಕೊಳ್ಳಿ. ಬೇಕಂದರೆ 3 ವಿಶ್ಗಿಂತ ಜಾಸ್ತಿ ಹೋಗಲೇಬಾರ್ದು ಇದರಲ್ಲಿ. ಸ್ಪೆಲ್ದು ನಾವು ಯಾವಾಗೇ ಮಾಡಬೇಕಾದ್ರೂ ಫ್ರೆಂಡ್ಸ್ 1 ವಿಶ್ ಮಾಡ್ಬೋದು, 2 ವಿಶ್ ಮಾಡ್ಬೋದು, ಇಲ್ಲ 3 ವಿಶ್ ಅಷ್ಟೇ, ಜಾಸ್ತಿ ಮಾಡೋಂಗಿಲ್ಲ. ಬೇಕಾದ್ರೆ ನಿಮಗೆ ದುಡ್ಡು ಜಾಸ್ತಿ ಬೇಕು ಅಂದರೆ ನೀವೇನು ಮಾಡಿ ಅಂದರೆ ಐ ಆಮ್ ಅಟ್ರ್ಯಾಕ್ಟಿಂಗ್ ಮೋರ್ ಮನಿ ಅಂತ ಹಾಕ್ಕೊಳ್ಳಿ. ಸೊ ನಾನು ಹಂಗೆ ಹಾಕೋತೀನಿ, ಯಾಕೆಂದರೆ ನಮಗೆ ದುಡ್ಡು ಜಾಸ್ತಿ ಸಿಗ್ತಾ ಇದೆ ಅಂತ, ಆಯಿತಾ. ಐ ಆಮ್ ಅಟ್ರ್ಯಾಕ್ಟಿಂಗ್. ಆ್ಯಕ್ಚುಲಿ ಈ ವರ್ಡ್ ಏನಕ್ಕೆ, ಈ ಒಂದು ಇದು ಅಫರ್ಮೇಷನ್ ಯಾಕೆ ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ತುಂಬ ಮನಿ ಬರೋದಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಅರ್ಥ, ಆಯಿತಾ. ಐ ಆಮ್ ಅಟ್ರ್ಯಾಕ್ಟಿಂಗ್ ಮೋರ್ ಮನಿ ಅಂತ ಹಾಕೊಂಡಿದ್ದೀನಿ. ಐ ಆಮ್ ಅಟ್ರ್ಯಾಕ್ಟಿಂಗ್ ಮೋರ್ ಮನಿ. ಸೊ ನಂದು ಎಷ್ಟಾಯಿತು, 3 ವಿಷಸ್ ಆಯ್ತಲ್ಲ. ಸೊ 1 ಆಗ್ತೆ, 2 ಕೂದಲು ಚೆನ್ನಾಗಿ, 1 ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂತ ಆಗ್ತೆ, 2ನೇದು ಕೂದಲು ತುಂಬ ಚೆನ್ನಾಗಾಗಬೇಕು ಅಂತ ಹಾಕಿದ್ದೀನಿ, 3ನೇದೇನು ಅಂದರೆ ಮನಿ ಇದು ಜಾಸ್ತಿ ಸಿಗ್ತಾ ಇದೆ ಅಂತ. ಸೊ ಇದು 3 ಇದ್ರೇ ಸಾಕಲ್ಲ, ಎಲ್ಲ ಇದನ್ನು ನಾವು ಮೇಂಟೈನ್ ಮಾಡ್ಬೋದು. ಈವನ್ ನೀವೆಲ್ಲ ಕೇಳ್ತೀರಾ ಹೆಲ್ತ್ದು ಹಂಗೆ ಹಿಂಗೆ ಅಂತ. ಸೊ ಏನು ಗೊತ್ತಾ, ಹ್ಯಾಪಿನೆಸ್ ಇದ್ದರೆ ಹೆಲ್ತ್ ಇಶ್ಯೂಸ್ ಅಷ್ಟು ಕಾಡಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಯಾರು ನೀವು ಸೆಲ್ಫ್ ಲವ್ ಮಾಡೋದನ್ನು ಕಲ್ತಿರ್ತೀರೋ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯನೇ ಇಲ್ಲ, ನನಗನ್ಸೋದು. ಯಾಕೆ ಅಂದರೆ ಏನೇ ಒಂದು ನಿಮ್ಮ ಬಾಡಿನಲ್ಲಿ ರಿಯಾಕ್ಟ್ ಆಗಬೇಕಾದ್ರೂ, ನಾನು ಹೇಳಿದ್ನಲ್ಲ ಗುಡ್ ಬ್ಯಾಕ್ಟೀರಿಯಾಸು ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ತೋರಿಸೋನಲ್ಲ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡ್ರೆ ನಾನು ಹೇಳಿದ್ನಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಿ ಅದರಲ್ಲಿ ಸೇರ್ಕೊಂಡಿರುತ್ತೆ. ಸೊ ಅದೊಂದು ಕ್ಲಿಯರ್ ಆಯಿತಾ. ಸೊ ಸೆಕೆಂಡ್ನೇದು ಯಾವುದೇ ಹೇಳಿದೆ ಹೇಳಿ. ಸೊ ನಾನು ಮಂತ್ರದು ಹೇಳಿದೆ ಅಲ್ವಾ, ಇಂದ್ರಾಣಿ ತ್ರಿಪುರ ಸುಂದರಿ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದು. ಯಾವಾಗ ನಿಮ್ಮನ್ನ ನೀವು ಇಷ್ಟಪಡ್ತೀರೋ ಫ್ರೆಂಡ್ಸ್, ಆವಾಗ ನಿಮಗೆ ತುಂಬಾ ಚೆನ್ನಾಗಿರುವಂತಹ ಇದು ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಸ್ಟ್ರೆಸ್ ಲೆವೆಲ್ ಇರಲ್ಲ, ಆಯಿತಾ. ಸ್ಟ್ರೆಸ್ನ ನೀವು ಕಡಿಮೆ ಮಾಡಿಕೊಂಡಾಗ ನಿಮಗೆ ಯಾವುದೇ ಒಂದು ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇರಲ್ಲ. ಬೇಕಾದ್ರೆ ಇದನ್ನು ಚೆಕ್ ಮಾಡಿ ನೋಡಿ, ನನ್ನ ವರ್ಡ್ಸ್ನ ಮಾರ್ಕ್ ಮೈ ವರ್ಡ್ಸ್, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಬೇಕಾದ್ರೆ ಯಾವಾಗಾರ. ಸೊ ನೀವು ಇಷ್ಟು ದಿನ ಏನಾರ ನಗದೇ ಇದ್ದರೆ ಇನ್ಮೇಲಿಂದ ಒಂದು ಸ್ವಲ್ಪ ನಗದಕ್ಕೆ ಸ್ಟಾರ್ಟ್ ಮಾಡಿ. 1 ತಿಂಗಳು ಬಿಟ್ಟು ನೋಡಿ, ಏನೇ ಒಂದು ನಿಮ್ಮದು BPದಾಗಿರ್ಬೋದು, ಶುಗರ್ದಾಗಿರ್ಬೋದು ಒಂದು ಸ್ವಲ್ಪ ಕಡಿಮೆ ಆಗಿಲ್ಲದೆ ಇದ್ದರೆ ನನಗೆ ಕೇಳಿ, ಅವಾಗ ಕಮೆಂಟ್ ಮಾಡಿ ನಾನು ಹೇಳ್ತೀನಿ, ಆಯಿತಾ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸಿಜಲ್ನ ಹೇಗೆ ಬರಿಬೇಕು ಅಂತ ಇದರಲ್ಲಿ ಇಟ್ಟು ನಾನು ಕೆಳಗಡೆ ಇಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಸೊ ಈ ಒಂದು ಸಿಜಲ್ನ ಬರಿಬೇಕಂದ್ರೆ ನೀವು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಫ್ರೆಂಡ್ಸ್, ನೀವೇನು ಮಾಡಿ ಗೊತ್ತಾ, ನಂದು ವೀಡಿಯೋ ಪ್ಲೇ ಮಾಡಿ ನೋಡಿ. ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಇದೇನು ಗೊತ್ತಾ, ಒಂದೇ ಸಲ ನೀವು ಬರಿಬೇಕಾಗುತ್ತೆ, ಆಯಿತಾ. 1 ಲೈನ್ ಹಿಂಗೆ ಹಾಕ್ಕೊಳ್ಳಿ. ಅದಾದಮೇಲೆ 1 ದೊಡ್ಡ ಲೈನು, 1 ದೊಡ್ಡ ಇದು ಚಿಕ್ಕದು, ಮತ್ತು ದೊಡ್ಡದು ಚಿಕ್ಕದು, ಆಮೇಲೆ ದೊಡ್ಡದು. ಸೊ ಟೋಟಲ್ 5 ಬರಬೇಕು ಈ ಥರ ಶೇಪು. ಅದಾದಮೇಲೆ ಏನು ಮಾಡಬೇಕು ಅಂದರೆ ಈ ಎಡ್ಜಲ್ಲಿ ಹಿಂಗೆ ತೊಗೊಂಡು ಒಂದು ಸರ್ಕಲ್ ಥರ ಹಾಕಿ, ಮತ್ತು ಈ ಎಡ್ಜಲ್ಲಿ ತೊಗೊಂಡು ಒಂದು ಸರ್ಕಲ್ ಥರ ಹಾಕಿ, ಮತ್ತು ಇದ್ರದ್ದು ಸಿಂಬಲ್ ಆ್ಯಕ್ಚುಲಿ ಇದೇನು ಗೊತ್ತಾ, ಸಿಜಲ್ ನಾನು ಬರೀತಾ ಇರೋದು. ಸೊ ಹಿಂಗೆ ಬರುತ್ತೆ.
ಸೊ ಅದಾದಮೇಲೆ ಇದೂ ಅಷ್ಟೇ ಹಿಂಗೊಂದು ಸಿಂಬಲ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿಂದ ಹಿಂಗೆ ತಗೊಳ್ಳಿ. ಸೊ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಅಷ್ಟೇ, ಆಯಿತಾ. ಸೊ ಮತ್ತೆ ನೀವು ಯಾರಿಗೆ ನಿಮಗೆ ಚೆನ್ನಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ ಅವರೆಲ್ಲ ಈಸಿ ಅಂತಲೇ ಅಂದ್ಕೊಳ್ಳಿ. ಡಯಾಗ್ರಾಮ್ಸ್ ಅಂತ ಬರೀತಾನೆ ಇರ್ತೀರಲ್ಲ ನೀವು, ಸ್ಕೂಲ್ ಡೇಸಲ್ಲೆಲ್ಲ ಕಲ್ತಿರ್ತೀರ. ಸೊ ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಯಾರಿಗೂ ಬರಲ್ಲ ಅಂತ. ಎಲ್ಲರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾರು ಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ದು ಹೆಲ್ಪ್ ತೊಗೊಳ್ಳಿ, ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ದು. ನಿಮ್ಗೆ ಅಕಸ್ಮಾತ್ ಸರಿಯಾಗಿ ಬರೆಯೋಕ್ಕೆ ಬರದೇ ಇದ್ದರೆ ಯಾರ್ದಾರ ಹೆಲ್ಪ್ ತೊಗೊಂಡು ಬರ್ಕೊಳ್ಳಿ. ಬಟ್ ಕರೆಕ್ಟಾಗಿರೋ ಇದರಲ್ಲೇ ನೀವು ಬರೀಬೇಕಾಗುತ್ತೆ, ಆಯಿತಾ. ಸೊ ಇಲ್ಲೊಂದು ಹಿಂಗೆ ಹಾಕಿದ್ವಾ. ಸೊ ಅದಾದಮೇಲೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಸೊ ಇಲ್ಲೊಂದು ಹಿಂಗೆ ಈ ಥರ ಶೇಪಲ್ಲಿ ಹಾಕ್ಕೊಳ್ಳಿ. ಸೊ ಇಲ್ಲಿ ಹಿಂಗೆ ತೊಗೊಂಬನ್ನಿ, ಮಧ್ಯದಲ್ಲಿ ಒಂದು ಲೈನ್ ಬರಬೇಕಾಗತ್ತೆ. ಸೊ ಅದಾದಮೇಲೆ ಇಲ್ಲೊಂದು ಹಿಂಗೆ ಬಂದು ಇಲ್ಲೊಂದು ಹಿಂಗೆ ಬರುತ್ತೆ, ಮತ್ತು ಇದು ಈ ಕಡೆ, ಆಯಿತಾ. ಸೊ ಅದು ಆ ಥರ. ಸೊ ಅದಾದಮೇಲೆ ಇಲ್ಲೊಂದು ಸರ್ಕಲ್ ಹಿಂಗೆ ಹಾಕೋಬೇಕಾಗುತ್ತೆ ನೀವು, ಮತ್ತು ಇಲ್ಲೊಂದು ಸರ್ಕಲ್ ಹಾಕೋಬೇಕು, ಇಲ್ಲೊಂದು ಸರ್ಕಲ್ ಹಾಕೋಬೇಕು, ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕು ಅಂದರೆ ಈ ಒಂದು ಇದಕ್ಕೆ ಟಚ್ ಆಗಂಗೆ ಒಂದು ಸರ್ಕಲ್ನ ಹಾಕೊಂಬಿಡ್ಬೇಕಾಗತ್ತೆ ನೀವು, ಆಯಿತಾ. ಒಂದು ಸರ್ಕಲ್ನ ಹಾಕ್ಕೊಳ್ಳಿ. ಸೊ ಈ ರೌಂಡ್ಸ್ದು ನಾನು ಏನು ಮಾಡಿ ತೋರಿಸಿದ್ನ ಫ್ರೆಂಡ್ಸ್, ಅದಕ್ಕೆ ಒಂದು ಸರ್ಕಲ್ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಡಬಲ್ ಸರ್ಕಲ್ ಹಾಕಬೇಕು ಈ ಥರ. ಸೊ ನೋಡಿ ಶೇಪ್ ಹೆಂಗೆ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಡೋಂಟ್ ವರಿ. ಬಟ್ ನಮಗೆ ಕರೆಕ್ಟಾಗಿರೋ ಒಂದು ಸಿಜಲ್ ರೆಡಿ ಆಗಬೇಕಷ್ಟೆ, ಆಯಿತಾ. ಸೊ ಇದ್ರದ್ದು ಸ್ಪೆಲ್ದು ಹೆಸರು ಬರಿತಾ ಇದ್ದೀನಿ ನಾನು. ಜಿ ಹಾಕಿದ್ನಾ, ಆರ್ ಹಾಕಿದ್ನಾ, ಆಮೇಲೆ ಇಲ್ಲಿ ಇ ಬರುತ್ತೆ, ಈ ಕಡೆ ಇ ಬರುತ್ತೆ. ಅದಾದಮೇಲೆ ಇಲ್ಲಿ ಎಮ್ ಬರುತ್ತೆ. ಸೊ ಆ ಒಂದು ಸರ್ಕಲ್ ಇತ್ತಲ್ಲ ಅಲ್ಲಿ ಎಮ್ ಬರಬೇಕು, ಮತ್ತು ಇಲ್ಲೊಂದು ಸರ್ಕಲ್ ಇದೆಯಲ್ಲ ಅಲ್ಲಿ ಓ ಬರಬೇಕು, ಮತ್ತು ಈ ಕಡೆ ಜಾಗದಲ್ಲಿ ಆರ್ ಬರಬೇಕು, ಮತ್ತು ಇಲ್ಲಿ ವೈ ಬರಬೇಕು. ಸೊ ಆ ಒಂದು ಸ್ಪೆಲ್ದು ಹೆಸ್ರು ಏನು ಹೇಳಿ, ಜಿ. ಇದು ಕರೆಕ್ಟಾಗಿ ಬರುತ್ತೆ ನೋಡಿ, ಗ್ರೆಮೋರಿ ಅಂತ, ಆಯಿತಾ. ಗ್ರೆಮೋರಿ ಅಂತ. ಸೊ ಕನ್ನಡದಲ್ಲಿ ಗ್ರೇ ಮೋ ರೀ, ಓಕೆನಾ. ಸೊ ಗ್ರೆಮೋರಿ ಅಂತ. ಸೊ ನೋಡಿ ಗ್ರೆಮೋರಿ ಅಂತ ಇದೊಂದು ಸ್ಪೆಲ್ಲು ಇದು ಆ್ಯಕ್ಚುಲಿ, ಆಯಿತಾ. ಸೊ ಇದನ್ನು ಹಿಂಗೆ ಬರದ್ವಾ. ಸೊ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬರೆದಿದ್ದೀನಿ. ಸೊ ಹಿಂದೆ ಈ ಥರ ನಿಮ್ಮ ವಿಶ್ ಇರಬೇಕು ಈ ಪೇಪರಲ್ಲಿ. ಸೊ ಮೇಲ್ಗಡೆ ಏನು ಹಾಕ್ಕೊಂಡಿದ್ದೀನಿ ನಾನು, ಸೊ ಮೇಲ್ಗಡೆ ನೋಡಿ ತೇಜಸ್ವಿನಿ ಅಂತ ನನ್ನ ನೇಮ್ ಹಾಕಿದ್ದೀನಿ. ನೀವು ಇದ್ರಲ್ಲಿ ಬರೀಬೇಕು ಅಂದರೆ ನಿಮ್ಮ ಹೆಸ್ರು ಹಾಕ್ಬೇಕು, ನನ್ನ ಹೆಸ್ರು ಹಾಕ್ಬಿಡ್ಬೇಡಿ, ಆಯಿತಾ. ಸುಮ್ಮನೆ ಜೋಕ್ಸ್ ಮಾಡ್ತಾ ಇರೋದು. ಸೊ ನಿಮ್ಮ ಹೆಸ್ರು ಹಾಕ್ಕೊಳ್ಳಿ. ಅದಾದಮೇಲೆ ಫಸ್ಟ್ನೇ ವಿಶ್ ಏನು ಬರೀಬೇಕು ಅಂದರೆ ಐ ಆಮ್ ಸೋ ಬ್ಯೂಟಿಫುಲ್. ಬಿಕಾಸ್ ನಾವು ಬ್ಯೂಟಿಗೆ ಸಂಬಂಧಪಟ್ಟಿರೋ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಬರ್ಕೊಳ್ಳಿ. ಎರಡನೇದೇನು ಅಂದರೆ ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ, ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ. ಮತ್ತು ಮೂರನೇದು ಐ ಆಮ್ ಅಟ್ರ್ಯಾಕ್ಟಿಂಗ್ ಮೋರ್ ಮನಿ, ನಾನು ತುಂಬ ಜಾಸ್ತಿ ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದು ತುಂಬ ಬೆಸ್ಟ್ ಅಂತ ನನಗೆ ಇದನ್ನು ಬರೆದಿರೋದು. ಯಾಕೆಂದರೆ ಜಾಸ್ತಿ ದುಡ್ಡು ಬರೋಂಗೆ ಅಂದರೆ ಅಟ್ರ್ಯಾಕ್ಟ್ ಮಾಡ್ತಾನೇ ಇರುತ್ತೆ, ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಸೊ ನಮ್ಗೆ ಇದೇ ಬೇಕಾಗಿರೋದಲ್ಲ ಮನಿ ಅಬಂಡೆನ್ಸ್ಗೆ. ಸೊ ಇದನ್ನು ಬರ್ಕೊಳ್ಳಿ. ಸೊ ಆಯಿತಾ, ಈ ಥರ ಬರ್ಕೊಂಡಿದ್ದೀರಲ್ಲ. ಸೊ ನೋಡಿ ಮುಂದೆ ಪೇಪರಲ್ಲಿ ಮುಂದೆ ಒಂದು ಶೀಟಲ್ಲಿ ಸಿಜಲ್ ಇರಬೇಕಾಗುತ್ತೆ. ಸೊ ಹಿಂದೆ ಇದರಲ್ಲಿ ನಮ್ಮ ಹೆಸರು ಬರೀಬೇಕು, ಕೆಳಗಡೆ ನಾವೇನು ಬರೀಬೇಕು ಅಂದರೆ ನಮ್ಮ ಒಂದು ವಿಶಸ್, ಯಾವುದು ವಿಶ್ ಇದೆಯೋ ಅದನ್ನು ಬರೀಬೇಕು. ಇದಾದಮೇಲೆ ಒಂದಿರೋದು ಮಜಾ ಏನು ಅಂದರೆ ನಮ್ಮ ಹತ್ರ ಇರುವಂತಹ ನೀವೇನು ಒಂದು ಡಿಯೋಡ್ರೆಂಟ್ ಯೂಸ್ ಮಾಡ್ತಿದ್ದೀರೋ ಸೊ ಡಿಯೋನ ಸ್ಪ್ರೇ ಮಾಡಬೇಕಾಗುತ್ತೆ. ನಾನು ಪರ್ಫ್ಯೂಮ್ ಯೂಸ್ ಮಾಡೋದ್ರಿಂದ ನಾನು ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಪರ್ಫ್ಯೂಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪರ್ಫ್ಯೂಮ್ನೇ ಇದಕ್ಕೆ ಸ್ಪ್ರೇ ಮಾಡಬೇಕು. ಬಿಕಾಸ್ ಇದು ಒಂದು ಸ್ಪೆಲ್ಡ್ ಮಾಡ್ತಾ ಇರೋದ್ರಿಂದ ಪರ್ಫ್ಯೂಮ್ನೇ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಫಸ್ಟು ನಿಮ್ಮ ಒಂದು ವಿಶ್ನ ಇದೊಂದು ನೋಡಿಕೊಂಡು ಇದರಲ್ಲಿ ನೀವು ಯಾಕೆಂದರೆ ಇದು ಆ ಒಂದು ಸಿಜಲ್ನ ನಾವು ಬರೆದಿರೋದ್ರಿಂದ ಇವಾಗ ಹೆಂಗೆ ನಾನು ಹೇಳ್ತೀನಿ ನೋಡಿ, ಯಾವುದೇ ಒಂದು ನಾವು ಈಗ ಮಂತ್ರ ಅದು ಯಂತ್ರ ಮಾಡ್ತೀವಿ ನೋಡಿ, ನಮ್ಮ ಒಂದು ಹಿಂದೂ ಕಲ್ಚರಲ್ಲಿ ನಾನು ಹೇಳ್ತೀನಿ, ನಾವೇನೇ ಒಂದು ಯಂತ್ರ ಮಾಡ್ತೀವಲ್ಲ, ಮಂತ್ರ ಆಗಲಿ ಯಂತ್ರ ಆಗಲಿ, ಸೊ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನೋಡಿ, ಒಂದು ಪೇಪರಲ್ಲಿ ಬರೆದಿರ್ತೀವಲ್ವ, ಯಂತ್ರನ ಬರೆದಿರ್ತೀವಿ. ಸೊ ಅದೇ ಥರ ಸಿಜಲಲ್ಲಿ ಆ ಒಂದು ಇದು ಬರೋದು, ಸ್ಪೆಲ್ದು ಬರೋದು, ಆಯಿತಾ. ಸೊ ಇದನ್ನು ಬರೆದ್ಬಿಟ್ಟು ಸೊ ಇದನ್ನು ನೋಡಿಕೊಂಡು ನಿಮ್ಮ ಒಂದು ವಿಶ್ನ ಇದರಲ್ಲಿ ಹೇಳ್ಕೋಬೇಕು. ಏನು ಬರೆದಿದ್ದೀರಾ, ಹಿಂದೆ ಆಲ್ರೆಡಿ ಬರೆದ್ಬಿಟ್ಟಿದ್ದೀರಲ್ಲ, ಸೊ ಇದನ್ನು ನೋಡಿಕೊಂಡೇ ಹೇಳಬೇಕು ನೀವು. ಹಿಂದೆ ಅದು ಬರೆದಿರಬೇಕಾಗತ್ತೆ. ಸೊ ಇದನ್ನು ನೋಡಿಕೊಂಡು ನೀವು ಹೇಳಬೇಕು, ಐ ಆಮ್ ಸೋ ಬ್ಯೂಟಿಫುಲ್, ನನ್ನ ಕೂದಲು ತುಂಬ ಚೆನ್ನಾಗಿದೆ, ಐ ಆಮ್ ಅಟ್ರಾಕ್ಟಿಂಗ್ ಮೋರ್ ಮನಿ. ಸೊ ನಾನು ಇದನ್ನು ಬರ್ಕೊಂಡಿರೋದ್ರಿಂದ ನಾನು ಇದನ್ನು ಹೇಳ್ಕೊಂಡೆ. ನೀವೇನು ಬರ್ಕೊಂಡಿರ್ತೀರೋ ನಿಮ್ಮ ವಿಶ್ ಏನೋ ಸೊ ಅದ್ರ ಬಗ್ಗೆ ನೀವು ಕೇಳ್ಕೊಬೋದು. ಈವನ್ ನೀವು ಪಿಗ್ಮೆಂಟೇಷನ್ ಜಾಸ್ತಿ ಆಗಿಬಿಟ್ಟಿದ್ರೆ ನಿಮ್ಮ ಸ್ಕಿನ್ನಲ್ಲಿ, ಸೊ ನೀವು ಹೆಂಗೆ ಕೇಳ್ಕೊಳ್ಳಿ ಅಂದರೆ ನನ್ನ ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ ಅಂತ, ಆಯಿತಾ, ನಂದು ತುಂಬ ಕ್ಲಿಯರ್ ಸ್ಕಿನ್ ಇದೆ ಅಂತ. ಸೊ ಆ ಥರ ಒಂದು ವಿಶ್ನ ಇದರಲ್ಲಿ ಕೇಳಿಕೊಂಡು
ಅದನ್ನು ನೀವು ಒಂದು 11 ಟೈಮ್ಸ್ ಹೇಳ್ಕೊಬೇಕಾಗತ್ತೆ. ನಿಮ್ಮ ಒಂದು ವಿಶ್ನ 11 ಟೈಮ್ಸ್ ಹೇಳ್ಕೊಳ್ಳಿ. ನೀವು ಇವಾಗ 3 ವಿಶ್ ಬರ್ದಿದ್ದೀರಾ ಅಂದರೆ 11 ಟೈಮ್ಸೇ ಹೇಳ್ಕೋಬೇಕು, ಆಯಿತಾ? ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಆ ಥರ 11 ಟೈಮು, ಆ ಥರ 11 ಟೈಮ್ಸ್ ಹೇಳ್ಕೊಂಡು ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಮುಂದೆ ಸ್ಪ್ರೇ ಮಾಡಬೇಕು, ಹಿಂದೆ ಮಾಡೋಂಗಿಲ್ಲ, ಮುಂದೆ ಸ್ಪ್ರೇ ಮಾಡಬೇಕಾ ಇದ್ರ ಜಾಗದಲ್ಲಿ, ಆಯಿತಾ? 3 ಸಲ ಸ್ಪ್ರೇ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ಅದನ್ನು ನಾನು ಮಡಿಸ್ತಾ ಇದ್ದೀನಿ. ಇದು ರೆಡ್ ಕಲರ್ ಇಂಕ್ ಪೆನ್ನೇ ಯೂಸ್ ಮಾಡಬೇಕು ನೀವು, ಆಯಿತಾ? ಪರ್ಟಿಕ್ಯುಲರಾಗಿ ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಯೂಸ್ ಮಾಡಬೇಕು. ಸೊ ಅದಾದಮೇಲೆ ನೋಡಿ ಈ ಥರ ಒಂದು ಮಡ್ಚಿಬಿಡ್ಬೇಕು ನೀವು. ಪೇಪರ್ನ ಮಡಚಿ ಕ್ಯಾಂಡಲ್ನ ಹತ್ತಿಸ್ಬೇಕು, ಬೆಂಕಿನ ಹಚ್ಚಿಸ್ಬಿಟ್ಟು ಈ ಒಂದು ಪೇಪರ್ನ ಅದನ್ನು ಸುಡಬೇಕಾಗತ್ತೆ, ಆಯಿತಾ? ಸುಟ್ಬಿಟ್ಟು ಅದರದ್ದೊಂದು ಹ್ಯಾಶ್ ಏನು ಬರುತ್ತೆ, ಬೂದಿ ಏನು ಬರುತ್ತೋ, ನಾ ಅದು ಸುಮ್ಮನೆ ತೋರಿಸ್ತಾ ಇಲ್ಲ, ಬೆಂಕಿ ತುಂಬ ಜಾಸ್ತಿ ತೋರ್ಸಂಗಿಲ್ಲ ಯೂಟ್ಯೂಬಲ್ಲಿ, ಅದಕ್ಕೇನೆ ನಾನು ಹಂಗೆ ಯಾವುದೋ ಒಂದು ಹಳೆ ವ್ಲಾಗು ಆನ್ ಕೇಸ್ ಆಗೋಗಿತ್ತು. ತುಂಬ ಜಾಸ್ತಿ ಬೆಂಕಿ ತೋರಿಸ್ಬಿಟ್ಟಿದ್ದೆ, ಹಿಂಗೆ ಯಾವುದೋ ದೃಷ್ಟಿ ತೆಗಿವಾಗ ಸುಮಾರು ಹೊತ್ತು ಹಂಗೆ ಇಟ್ಕೊಂಡು ಬಿಟ್ಬಿಟ್ಟು ಅದು ಹೊಟ್ಟೋಗ್ಬಿಟ್ಟಿತ್ತು ವೀಡಿಯೋ. ಅದಕ್ಕೋಸ್ಕರ ಜಾಸ್ತಿ ಬೆಂಕಿ ತೋರ್ಸಂಗಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ನಿಮಗೆ, ಬೆಂಕಿ ಹಚ್ಚಿಸ್ಬಿಡಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಸುಟ್ಟುಬಿಟ್ಟು ಅದರಲ್ಲಿ ಬರುವಂತಹ ಬೂದಿ ಬರುತ್ತಲ್ಲ, ಆ್ಯಶ್ ಬರುತ್ತಲ್ಲ, ಸೊ ಅದನ್ನು ತೊಗೊಂಡೋಗಿ ನಿಮ್ಮ ಬಾಲ್ಕನಿ, ನೀವು ಅಪಾರ್ಟ್ಮೆಂಟಲ್ಲಿದ್ದರೆ ನಿಮ್ಮ ಬಾಲ್ಕನಿ ಇರುತ್ತಲ್ವಾ, ಸೊ ಬಾಲ್ಕನಿ ಮುಂದೆ ನಿಂತ್ಕೊಳ್ಳಿ. ಹೊರಗಡೆ ಸ್ಕೈ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಯಾವಾಗ ಮಾಡಬೇಕು ಈ ರಿಚುವಲ್ ಅಂದರೆ, ನೀವು ಈವ್ನಿಂಗ್ ಟೈಮು ಮಾಡ್ಕೊಳ್ಳಿ. ಸಾಯಂಕಾಲದ ಹೊತ್ತು ಮಾಡೋದು ತುಂಬ ಒಳ್ಳೆಯದು, ಆವಾಗಲೇ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. 5:45 ಮೇಲೆ ಮಾಡಿ, ಅದೇ ಒಂದು ಸ್ಪೆಲ್ ಮಾಡಬೇಕಾದ್ರೂ. ಸೊ ನಾನು ಜಸ್ಟ್ ನಿಮಗೆ ತೋರಿಸಿದಷ್ಟೇ ಯಾವ ಥರ ಮಾಡ್ಕೋಬೇಕು ಅಂತ, ಆಯಿತಾ? ಸೊ ಬೇಕಾದ್ರೆ ನೀವು ಇದು ಬರ್ಕೊಳ್ಳೋದೆಲ್ಲ ಮಾರ್ನಿಂಗ್ ಟೈಮ್, ಎನಿ ಟೈಮ್ ನೀವು ಬರ್ಕೊಂಬಿಡಿ. ಅದನ್ನು ಸುಡಬೇಕಾದ್ರೆ ಮಾತ್ರ ಈ ಥರ ಕ್ಯಾಂಡಲ್ ಇಟ್ಕೊಳ್ಳುವಾಗ ನೀವು ಸಾಯಂಕಾಲದ ಹೊತ್ತೇ ಮಾಡ್ಕೋಬೇಕು. ಈವ್ನಿಂಗ್ ಟೈಮ್ ಬೆಟರು ಅಂತ ನನಗೆ ಅನ್ಸೋದು, ಆಯಿತಾ? ಸೊ ನೀವೇನು ಮಾಡಿ ಅಂದರೆ, ಇದರದ್ದು ಒಂದು ಸುಟ್ಟುಬಿಟ್ಟು ಇದರಲ್ಲಿ ಏನು ಬೂದಿ ಬರುತ್ತೋ ಅದನ್ನು ಹಿಂಗೆ ಇಟ್ಕೊಂಬಿಟ್ಟು ಮತ್ತೆ ನಿಮ್ಮ ಒಂದು ವಿಷಯ ಹೇಳ್ಕೋಬೇಕು. ಐ ಆಮ್ ಸೋ ಬ್ಯೂಟಿಫುಲ್, ನನ್ನ ಕೂದಲು ತುಂಬ ಚೆನ್ನಾಗಿದೆ, ಐ ಆಮ್ ಅಟ್ರಾಕ್ಟಿಂಗ್ ಮೋರ್ ಮನಿ, ಆ ಥರ ಒಂದು 3 ಟೈಮ್ಸ್ ಹೇಳ್ಕೊಂಬಿಟ್ಟು ಬ್ಲೋ ಮಾಡಬೇಕಾಗುತ್ತೆ ಹಿಂಗೆ ಸ್ಕೈ ಹತ್ರ ಅಂತ, ಆಯಿತಾ? ಉಫ್ ಮಾಡಿ, ಅದು ಯೂನಿವರ್ಸ್ಗೆ ಹೋಗುತ್ತೆ. ಸೊ ಆ ಒಂದು ಗ್ರಾಮೋರಿ ಅನ್ನೋ ಒಂದು ಸ್ಪೆಲ್ ಏನಿರುತ್ತೋ ಅದು ನಿಮಗೆ ಗೊತ್ತಿಲ್ಲ, ಪಾಸ್ಟ್ ಇದರಲ್ಲಿ, ಪ್ರೆಸೆಂಟ್ ಇದರಲ್ಲಿ, ಫ್ಯೂಚರ್ ಇದರಲ್ಲಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತಹ ಒಂದು ಸ್ಪೆಲ್ ಆಗಿರುತ್ತೆ, ಆಯಿತಾ? ಸೊ ಆ ಥರ ಒಂದು ಸ್ಪೆಲ್ ಇದು. ಸೊ ಅದು ನಿಮ್ಮ ವಿಶ್ ಫುಲ್ಫಿಲ್ ಆಗೋವರೆಗೂ ಅದು ಬಿಡಲ್ಲ. ಸೊ ನಿಮಗೆ ಹೆಲ್ಪ್ ಮಾಡುತ್ತೆ ಇದು, ಹೆಲ್ಪ್ ಮಾಡುತ್ತೆ ನಿಮಗೆ, ಆಯಿತಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಯಾವ ಥರ ಇದೆ ಮೆಥಡ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ, ಟಿಪ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆಯಿಂದನೇ ಯಾರೆಲ್ಲ ಆಯಿಲ್ ಪುಲ್ಲಿಂಗ್ ಮಾಡೋಕ್ಕೆ ಇಷ್ಟ ಇದೆಯೋ ಎಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ನೀವು ಈ ಥರ ವರ್ಜಿನ್ ಕೋಕೋನಟ್ ಆಯಿಲ್ ಪ್ಯೂರ್ ಆಗಿರೋದು ತೊಗೊಂಡಾಗ ನಿಜವಾಗ್ಲೂ ನಿಮ್ಗೆ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುವ ಸ್ಕಿನ್ ಬರುತ್ತೆ, ಆಯಿತಾ? ಆಮೇಲೆ ಪಿಂಪಲ್ಸ್ ಆಗಿರ್ಬೋದು, ಏನೇ ಒಂದು ನಿಮಗೆ ಬರಬೇಕು ಅಂದ್ರೂ ಬ್ಯಾಡ್ ಬ್ಯಾಕ್ಟೀರಿಯಸ್ಸಿಂದನೇ ಬರೋದು. ಬ್ಯಾಡ್ ಬ್ಯಾಕ್ಟೀರಿಯಸ್ ಇದ್ರೇ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದು, ಆಯಿತಾ? ನಾನು ಹೇಳೋದು ಕೇಳಿ, ಹೆಲ್ತ್ ಇಶ್ಯೂಸು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತೀರಾ, ತುಂಬ ಸಣ್ಣನೂ ಆಗ್ತೀರಾ, ಆಯಿತಾ? ನೋಡೋಕ್ಕೆ ಅಟ್ರಾಕ್ಟಿವ್ ಆಗು ಕಾಣ್ತೀರಾ, ಬ್ಯೂಟಿಫುಲ್ ಆಗು ಕಾಣ್ತೀರಾ. ಸೊ ಅದಕ್ಕೆ ಹೇಳಿದೆ, ಈ ಮೂರನ್ನ ನಾನು ಏನು ತೋರಿಸಿದ್ನೋ ಅದನ್ನು ಈ ವ್ಲಾಗಲ್ಲಿ ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ವೀಡಿಯೋ ಮಾಡಿದೆ ಇವತ್ತು, ನಿಮಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಇಷ್ಟ ಆದರೆ ಹಾಗೆ ಇರಬೇಡಿ ಫ್ರೆಂಡ್ಸ್, ತುಂಬ ಜನ ಹಾಗೇ ನೋಡ್ತಾ ಇರ್ತೀರಾ. ಬಟ್ ಐ ಆಮ್ ಸೋ ಹ್ಯಾಪಿ. ಇವಾಗ ನಾನು ಮುಂಚೆ ಹೇಳಿದ್ನಲ್ಲ ನಂದು ಹಳೆ ವ್ಲಾಗಲ್ಲಿ ತುಂಬ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡೋದು ಅಂತ. ಬಟ್ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಒಂದು 50% ನಂದು ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ. ಸೊ ಐ ಆಮ್ ನಿಜವಾಗ್ಲೂ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ ಅವ್ರಿಗೆ, ಆಯಿತಾ? ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹಾರ್ಟ್. ಸೊ ಅದಕ್ಕೆ ಹೇಳಿದ್ದು, ವಿಡಿಯೋ ಇಷ್ಟ ಆದರೆ ಏನು ಗೊತ್ತಾ, ಈ ಥರ ಡಿಫ್ರೆಂಟ್ ಆಗಿರುವ ವ್ಲಾಗ್ಸ್ ನಂದು ವಿಡಿಯೋದಲ್ಲಿ ಆದಷ್ಟು ನಾನು ಕವರ್ ಮಾಡೋದಕ್ಕೆ ನೋಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ನಿಮಗೂ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನೀವು ಇದೆಲ್ಲ ಮಾಡ್ಕೊಂಡು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಈವನ್ ರಿಂಕಲ್ಸ್ ಆಗಿರ್ಬೋದು, ಸ್ಯಾಗಿಂಗ್ ಆಗಿರ್ಬೋದು, ಪಿಂಪಲ್ಸು, ಪಿಗ್ಮೆಂಟೇಷನ್ ಎಲ್ಲರಿಗೂ ಇದು ರೆಮಿಡಿ ಆಗಿರುತ್ತೆ. ಈವನ್ ನಿಮ್ಮದು ಕೂದಲು ಕೂಡ ಚೆನ್ನಾಗಾಗುತ್ತೆ, ಮುಖನೂ ಬೆಳ್ಳಗಾಗ್ತೀರಾ, ಪ್ಲಸ್ ವೆಯ್ಟ್ ಲಾಸ್ ಆಗ್ತೀರಾ, ಇನ್ನೇನು ಬೇಕಲ್ಲ, ಹೆಲ್ತ್ ಇಶ್ಯೂಸು ಕಡಿಮೆ ಆಗ್ತಾ ಬರುತ್ತೆ. ಈವನ್ ಥೈರಾಯ್ಡ್ದು ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಯಾವಾಗ ನಿಮ್ಮದು ಬ್ಯಾಡ್ ಬ್ಯಾಕ್ಟೀರಿಯಸ್ಸು ಸ್ಟ್ರೆಸ್ ಹೊಟ್ಟೋಗುತ್ತಲ್ಲ, ಆ ಬ್ಯಾಕ್ಟೀರಿಯಸ್ಸಿಂದನೇ ಸ್ಟ್ರೆಸ್ ಹೊಟ್ಟೋಗುತ್ತಲ್ವಾ, ಸೊ ಆರಾಮಾಗ್ತೀರಾ ನೀವು. ಸೊ ಇದೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್, ಆವಾಗ ನಿಮ್ಮದು ಮೈಂಡ್ ಸ್ಟೇಬಲ್ ಆಗಿರುತ್ತೆ. ತುಂಬ ಕೆಲಸ ಮಾಡೋದಕ್ಕೆ, ಚೂಟಿಯಿಂದ, ಆ್ಯಕ್ಟಿವಿಯಿಂದ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದಕ್ಕೆ ಹೇಳಿದ್ದು, ಫಸ್ಟ್ ಸೆಲ್ಫ್ ಲವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೆಲ್ಫ್ ಲವ್ ಮಾಡಿದ್ರೇ ನಿಮ್ಮದು ಏನೋ ಒಂಥರ ಬ್ಯೂಟಿಫುಲ್ ಲೈಫ್ ಆಗಿರುತ್ತೆ ನಿಮ್ದು, ಆಯಿತಾ? ಸೊ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.